ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿಮಗೂ ಕೂಡ ಈ ರೀತಿ ನ್ಯಾಚುರಲ್ ಆಗಿರುವಂಥ ಹೇರ್ ಪ್ಯಾಕ್ಸ್ಗಳಾಗಿರ್ಬೋದು ಅಥವಾ ಬ್ಯೂಟಿ ಟಿಪ್ಸ್ಗಳಾಗಿರ್ಬೋದು ನಿಮಗೆ ಯೂಸ್ ಮಾಡೋದು ತುಂಬಾ ಇಷ್ಟ ಇದೆ ಅಂದರೆ ಸ್ನೇಹಿತರೆ, ನನ್ನ ಚಾನಲ್ನ ನೀವು ಕೂಡ ಸಪೋರ್ಟ್ ಮಾಡೋದು ಮರಿಬೇಡಿ. ಹಾಗೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದರೆ ನಾನು ನನ್ನ ಚಾನಲಲ್ಲಿ ತುಂಬಾ ನ್ಯಾಚುರಲ್ ಆಗಿರುವಂಥ ಬ್ಯೂಟಿ ಟಿಪ್ಸ್ಗಳನ್ನ ಹೇಳ್ಕೊಡ್ತಾ ಇರ್ತೇನೆ. ಸ್ವಲ್ಪ ಜನಕ್ಕಂತೂ ಕೆಮಿಕಲ್ ಯುಕ್ತವಾದಂಥ ಹೇರ್ ಡ್ರೈಗಳನ್ನ ಬಳಸಿಬಿಟ್ಟು ಅವ್ರ ಹೇರ್ಸ್ಗಳನ್ನ ಈ ರೀತಿ ತುಂಬಾ ಕೆಟ್ಟ ಪರಿಣಾಮಗಳಿಗೆ ಬೀರುವವರೆಗೂ ಕೂಡ ನಾವು ಕೆಮಿಕಲ್ ಯುಕ್ತವಾದಂಥ ಹೇರ್ ಪ್ಯಾಕ್ಸ್ಗಳನ್ನ ಯೂಸ್ ಮಾಡ್ತಾ ಹೋಗ್ತೇವೆ ಸ್ನೇಹಿತರೆ. ಅದ್ರ ಬದಲಾಗಿ ನಾವು ನ್ಯಾಚುರಲ್ ಆಗಿರುವಂಥ ಹೇರ್ ಡ್ರೈಗಳನ್ನ ಯಾಕೆ ಬಳಸಬಾರ್ದು ಅಂತ ಯೋಚನೆ ಮಾಡೋ ಬಿಟ್ಟು ತುಂಬಾ ವೇಗವಾಗಿ ನಮ್ಮ ಹೇರ್ಸ್ ಬ್ಲ್ಯಾಕ್ ಆಗೋದಕ್ಕೆ ನಾವು ನೋಡ್ಕೋತಾ ಹೋಗ್ತೇವೆ ಸ್ನೇಹಿತರೆ. ಅದಕ್ಕೋಸ್ಕರ ಗೋದ್ರೇಜ್ ಆಗಿರ್ಬೋದು ಅಥವಾ ನೀಶಾ ಮೆಹಂದಿ ಆಗಿರ್ಬೋದು, ಎಷ್ಟೆಲ್ಲ ಮೆಹಂದಿಗಳು ಕೆಮಿಕಲ್ ಯುಕ್ತವಾದಂಥ ಮೆಹಂದಿಗಳಾಗಿರ್ಬೋದು, ನಾವು ಸಲೂನ್ಗೆ ಹೋಗ್ಬಿಟ್ಟು ಮೆಹಂದಿನ ಯೂಸ್ ಮಾಡ್ತಾ ಹೋಗ್ತೇವೆ ಸ್ನೇಹಿತರೆ. ಅದನ್ನು ಬಿಟ್ಬಿಟ್ಟು ನಾವು ಯಾವ ರೀತಿ ನ್ಯಾಚುರಲ್ ಆಗಿರೋಂಥ ಹೇರ್ ಡ್ರೈಗಳನ್ನ ಬಳಸಬೇಕು ಅಂತ ತಿಳಿಸ್ಕೊಡ್ತೇನೆ ಬನ್ನಿ. ಹಾಗಾದರೆ ನಿಮಗೂ ಕೂಡ ಈ ಒಂದು ನ್ಯಾಚುರಲ್ ಆಗಿರುವಂಥ ಹೇರ್ ಡ್ರೈ ತುಂಬಾ ಇಷ್ಟವಾಗುತ್ತೆ ಅಂತ ತಿಳ್ಕೊಳ್ತೇನೆ ಸ್ನೇಹಿತರೆ. ತಡ ಮಾಡದೆ ಈ ಒಂದು ಹೇರ್ ಪ್ಯಾಕ್ನ ಯಾವ ರೀತಿ ಮಾಡ್ಕೊಳ್ಬೇಕು ಅಂತ ನೋಡ್ಕೊಂಡು ಬರೋಣ ಬನ್ನಿ. ನೋಡಿ, ನಾನು ಮೊದಲಿಗೆ ಇಲ್ಲಿ ಕಬ್ಬಿಣದ ಕಡಾಯಿನ ಯೂಸ್ ಮಾಡ್ಕೊಳ್ತಾ ಇರೋದು ಸ್ನೇಹಿತರೆ. ಐರನ್ ಅಂತೂ ನಮ್ಮ ಹೇರ್ಸ್ಗೆ ತುಂಬಾ ಒಳ್ಳೆಯದು. ಐರನ್ನಲ್ಲಿರುವಂಥ ಶಕ್ತಿ ನಮ್ಮ ಹೇರ್ಸ್ ಎಷ್ಟೇ ವೈಟ್ ಹೇರ್ ಸಮಸ್ಯೆ ಇದ್ದರೂ ಇದರಿಂದ ನಾವು ಕಡಿಮೆ ಮಾಡ್ಕೊಳ್ಬೋದು. ಅದಕ್ಕೋಸ್ಕರ ನಾನು ಯಾವುದೇ ಒಂದು ಹೇರ್ ಪ್ಯಾಕ್ ಮಾಡ್ಕೊಳ್ಳುವಾಗ ಈ ಒಂದು ಐರನ್ ತವಾನ ಯೂಸ್ ಮಾಡ್ತೇನೆ ಸ್ನೇಹಿತರೆ. ನೋಡಿ, ಈ ಒಂದು ತವಾನ ನಾನು ಗ್ಯಾಸ್ ಮೇಲೆ ಇಟ್ಕೊಂಡಿರುವಂಥದ್ದು. ಇನ್ನೂ ಗ್ಯಾಸ್ನ ಆನ್ ಮಾಡ್ಕೊಂಡಿಲ್ಲ. ಮೊದಲಿಗೆ ನಾನಿಲ್ಲಿ ನೋಡಿ 1 ಸ್ಪೂನಷ್ಟು ಚಾಯ್ ಪುಡಿನ ಯೂಸ್ ಮಾಡ್ಕೊಳ್ತಾ ಇರೋದು, ಅಂದರೆ ಟೀ ಪೌಡರ್ನ ಇದರೊಳಗಡೆ ಹಾಕೊಳ್ತಾ ಇರೋದು. ನೋಡಿ, ಇದು ನಮ್ಮ ಹೇರ್ಸ್ಗೆ ತುಂಬಾ ಒಳ್ಳೆಯದು ಸ್ನೇಹಿತರೆ. ನಮ್ಮ ವೈಟ್ ಹೇರ್ಸ್ ಎಷ್ಟೇ ಇದ್ದರೂ ಕೂಡ ಇದರಿಂದ ನೋಡಿ ನಾವು ನ್ಯಾಚುರಲ್ ಆಗಿ ಪರಿಹಾರನ ಪಡ್ಕೊಳ್ಬಹುದು. ಆ್ಯಂಡ್ ನೆಕ್ಸ್ಟ್ ಇದರೊಳಗಡೆ ಏನೆಲ್ಲ ಆ್ಯಡ್ ಮಾಡ್ಕೊಳ್ಬೋದು, ನಾವು ನ್ಯಾಚುರಲ್ ಆಗಿ ನಮ್ಮ ಮನೆಯಲ್ಲಿ ಸಿಗುವಂಥ ಇಂಗ್ರೀಡಿಯೆಂಟ್ಸ್ನಿಂದ ನಮ್ಮ ಹೇರ್ಸ್ನ ಬ್ಲ್ಯಾಕ್ ಮಾಡ್ಕೊಳ್ಬಹುದು ಸ್ನೇಹಿತರೆ. ನೋಡಿ, ಇವಾಗ ನೆಕ್ಸ್ಟ್ ನಾನು ಇದರೊಳಗಡೆ ಗ್ಯಾಸ್ನ ಆನ್ ಮಾಡ್ಕೊಂಡಿರೋದು ಆಗಿದೆ ಸ್ನೇಹಿತರೆ. ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಡಿ. ಆ್ಯಂಡ್ ನೆಕ್ಸ್ಟ್ ಇದರೊಳಗಡೆ ನಾನು ಕಪ್ಪು ಜೀರಿಗೆ ಅಂದರೆ ಕಲುವಂಜಿ ಸೀಡ್ಸ್ನ ಆ್ಯಡ್ ಮಾಡ್ಕೊಳ್ತಾ ಇರೋದು 1 ಸ್ಪೂನಷ್ಟು. ನಮ್ಮ ಹೇರ್ಸ್ಗೆ ಕಲುವಂಜಿ ಸೀಡ್ಸ್ ಕೂಡ ಸ್ನೇಹಿತರೆ ನ್ಯಾಚುರಲ್ ಆಗಿ ನಮ್ಮ ಹೇರ್ಸ್ನ ಬ್ಲ್ಯಾಕ್ ಮಾಡೋದಕ್ಕೆ ತುಂಬಾ ಒಳ್ಳೆಯದು. ಆ್ಯಂಡ್ ಇದರಿಂದ ನಮ್ಮ ಹೇರ್ ಫಾಲ್ ಕಂಟ್ರೋಲ್ ಆಗ್ತಾ ಹೋಗುತ್ತೆ. ಆ್ಯಂಡ್ ನಮ್ಮ ಕೂದಲು ತುಂಬಾ ಕಪ್ಪು ಬಣ್ಣಕ್ಕೆ ಬುಡದಿಂದ ಬೆಳೆಯೋ ಹಾಗೆ ಮಾಡುವಂಥ ಈ ಒಂದು ಕಲುವಂಜಿ ಸೀಡ್ಸ್ ನೋಡಿ ಈಸಿಯಾಗಿ ಮಾರ್ಕೆಟಲ್ಲಿ ಸಿಗುತ್ತೆ ಸ್ನೇಹಿತರೆ. ಅಥವಾ ನೀವು ಆನ್ಲೈನ್ನಲ್ಲಿ ಕೂಡ ಪರ್ಚೇಸ್ ಮಾಡ್ಕೊಳ್ಬೋದು. ಕಲುವಂಜಿ ಶೀಡ್ಸ್ ಕೂಡ ಅನ್ಬೋದು, ಅಥವಾ ಕಪ್ಪು ಜೀರಿಗೆ ಅಂತ ಕೂಡ ಕರೀತಾರೆ, ಅಥವಾ ನೀವು ಬ್ಲ್ಯಾಕ್ ಶೀಡ್ಸ್ ಅಂತ ನೀವು ಏನಾದರೂ ಟೈಪ್ ಮಾಡಿದರೆ ಸ್ನೇಹಿತರೆ ನಿಮಗೆ ಈಸಿಯಾಗಿ ದೊರೆಯುತ್ತೆ. ಅಥವಾ ನಾನಿಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ನಿಮಗೆ ಲಿಂಕ್ ಬೇಕಾದರೂ ಕೂಡ ಆ್ಯಡ್ ಮಾಡ್ತೇನೆ ಸ್ನೇಹಿತರೆ. ನೀವು ಪರ್ಚೇಸ್ ಕೂಡ ಮಾಡ್ಕೊಳ್ಬೋದು ನೋಡಿ ಈಸಿಯಾಗಿ. ನೋಡಿ, ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಚೆನ್ನಾಗಿ ಹುರ್ಕೊಂಡ್ಬಿಡಿ. ನೋಡಿ, ಎಲ್ಲಿವರೆಗೂ ನಾವು ಈ ಒಂದು ಟೀ ಪೌಡರ್ ಹಾಗೂ ಕಪ್ಪು ಜೀರಿಗೆ ಕಪ್ಪು ಬಣ್ಣಕ್ಕೆ ಬರುವವರೆಗೂ ಇದನ್ನು ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ನೋಡಿ ಯಾವ ರೀತಿ ಈ 2 ಇಂಗ್ರೀಡಿಯೆಂಟ್ಸ್ಗಳು ಕೂಡ ತುಂಬಾ ಚೆನ್ನಾಗಿ ಫ್ರೈ ಆದ ತಕ್ಷಣ ಏನು ಮಾಡಬೇಕಂದ್ರೆ, ನಾನಿಲ್ಲೊಂದು ಮಿಕ್ಸಿ ಜಾರ್ನ ತೊಗೊಂಡಿರೋದು ಫ್ರೆಂಡ್ಸ್. ಮಿಕ್ಸಿ ಜಾರ್ನ ತೊಗೊಂಡ್ಬಿಟ್ಟು ಇದನ್ನು ಮಿಕ್ಸಿ ಮಾಡ್ಕೊಳ್ಬೇಕಾಗುತ್ತೆ. ಚೆನ್ನಾಗಿ ಇದನ್ನು ಪೌಡರ್ ಮಾಡ್ಕೊಂಡ್ಬಿಡಿ. ನೋಡಿ, ಈ ರೀತಿ ತುಂಬಾ ಈಸಿಯಾಗಿ ಪೌಡರ್ ಆಗೋಗ್ಬಿಡುತ್ತೆ. ಪೌಡರ್ ಆದ ತಕ್ಷಣ ನಿಮಗೆ ತೋರಿಸ್ತೀನಿ ಯಾವ ರೀತಿಯಾಗಿದೆ ಅಂತ. ನೋಡಿ, ಇವಾಗ ಪೌಡರ್ ಕೂಡ ಈ ರೀತಿ ರೆಡಿಯಾಗಿ ಹೋಗಿಬಿಟ್ಟಿದೆ. ಆ್ಯಂಡ್ ನೆಕ್ಸ್ಟ್ ಇದ್ರೊಳಗಡೆ ಈ ಒಂದು ಐರನ್ ತವಾದಲ್ಲಿ ಏನು ಮಾಡಬೇಕು ಅಂತ ತಿಳಿಸ್ಕೊಡ್ತೇನೆ ಬನ್ನಿ. ನಾನು ಇದ್ರೊಳಗಡೆ ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನ ಆ್ಯಡ್ ಮಾಡ್ಕೊಳ್ತಾ ಇರೋದು, ಅಂದರೆ ಒಂದು 1/2 ಕಪ್ಪಷ್ಟು ನೀರನ್ನ ಆ್ಯಡ್ ಮಾಡ್ಕೊಂಡ್ಬಿಡಿ ಸ್ನೇಹಿತರೆ. ನೀರನ್ನ ಆ್ಯಡ್ ಮಾಡ್ಕೊಂಡ್ಬಿಟ್ಟು ಗ್ಯಾಸ್ನ ನಾನು ಮೊದಲಿಗೆ ಲೋ ಫ್ಲೇಮಲ್ಲಿ ಇಟ್ಕೊಂಡಿರೋದು. ಆವಾಗಲೇ ಹೈ ಫ್ಲೇಮಲ್ಲಿ ಇಟ್ಕೊಳ್ಳೋಕೆ ಹೋಗಬೇಡಿ, ಯಾಕಂದರೆ ನೀರು ಕೂಡ ಜಾಸ್ತಿ ಪ್ರಮಾಣದಲ್ಲಿ ಸೀದೋಗಿಬಿಡುತ್ತೆ, ಅಂದರೆ ಆವಿ ಆಗೋಗಿಬಿಡುತ್ತೆ. ನೆಕ್ಸ್ಟ್ ಇದರೊಳಗಡೆ ನೋಡಿ ನಾನಿಲ್ಲಿ ಕಾಫಿ ಪೌಡರ್ನ ಆ್ಯಡ್ ಮಾಡ್ಕೋತಾ ಇರೋದು. ಯಾವುದೇ ಬ್ರ್ಯಾಂಡ್ ಇರುವಂಥ ಕಾಫಿ ಪೌಡರ್ನ ಕೂಡ ನೀವು ಆ್ಯಡ್ ಮಾಡ್ಕೊಳ್ಬೋದು. 1 ಪ್ಯಾಕೆಟಷ್ಟು ಕಾಫಿ ಪೌಡರ್ನ ಇದರೊಳಗಡೆ ಆ್ಯಡ್ ಮಾಡ್ಕೊಂಡ್ಬಿಡಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ನೋಡಿ ಯಾವ ರೀತಿ ಚೆನ್ನಾಗಿ ನೀರು ಕುದೀತಾ ಇರೋದು ಅಂತ ಸ್ನೇಹಿತರೆ. ಈ ರೀತಿ ನಾವು ನ್ಯಾಚುರಲ್ ಹೇರ್ ಪ್ಯಾಕ್ಸ್ಗಳನ್ನ ಯಾರು ಮಾಡ್ಕೊಳ್ಬೋದು ಅಂತ ಯೋಚನೆ ಮಾಡ್ತಾ ನಾವು ಕೆಮಿಕಲ್ ಯುಕ್ತವಾದಂಥ ಹೇರ್ ಡ್ರೈಗಳನ್ನ ಬಳಸ್ತಾ ಬರ್ತೀವಿ ಸ್ನೇಹಿತರೆ.
ಈ ರೀತಿ ನಾವು ಬಳಸೋದ್ರಿಂದನೇ ನಮ್ಮ ಸ್ಕ್ಯಾಲ್ಪ್ಗೆ ತುಂಬಾ ಸೈಡ್ ಎಫೆಕ್ಟ್ನ ಬೀಳುತ್ತೆ ಸ್ನೇಹಿತರೆ. ಸ್ವಲ್ಪ ನಾವು ಟೈಮ್ ನಮ್ಮ ಹೆಲ್ತ್ ಬಗ್ಗೆನೂ ಕೂಡ ಕೊಡ್ತಾ ಹೋದರೆ ನಮ್ಮ ಹೆಲ್ತ್ ಕೂಡ ನಾವು ಕಾಪಾಡ್ಬೋದು ಹಾಗೂ ನಾವು ಹೇರ್ ಕೇರ್ ಕೂಡ ಮಾಡ್ಕೊಳ್ಬೋದು ನೋಡಿ. ನೆಕ್ಸ್ಟ್ ಇವಾಗ ನಾನು ಪೌಡರ್ನ ಮಾಡ್ಕೊಂಡಿರೋದು ಅಲ್ವಾ, ಟೀ ಪೌಡರ್ ಹಾಗೂ ಕಲ್ವಂಜಿ ಸೀಡ್ಸ್ ಪೌಡರ್ ಎರಡೂ ಕೂಡ ಇದ್ರ ಒಳಗಡೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರೋದು. ಒಂದು 2 ಮಿನಿಟ್ಸ್ವರೆಗೂ ನೀರು ಕುದ್ದಿದ ತಕ್ಷಣ ಇದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ. ಇದನ್ನು ಕೂಡ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀವು ಚೆನ್ನಾಗಿ ಕುದಿಸ್ಬೇಕಾಗುತ್ತೆ. ಆ್ಯಂಡ್ ನೀವು ಈ ಒಂದು ಪೌಡರ್ನ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ. ಆವಾಗಲೇ ನಿಮ್ಮ ಮೆಹಂದಿ ತುಂಬಾ ಚೆನ್ನಾಗಿ ರೆಡಿಯಾಗಿರೋದು. ಆ್ಯಂಡ್ ನೋಡಿ ಕಲರ್ ಕೂಡ ಯಾವ ರೀತಿ ಕಪ್ಪು ಬಣ್ಣಕ್ಕೆ ಬರ್ತಾ ಇರೋದು ಅಂತ, ಯಾಕಂದರೆ ನಾನು ಇದ್ರೊಳಗಡೆ ಕಾಫಿ ಪೌಡರ್ ಹಾಕಿರೋದು ಹಾಗೂ ಕಲ್ವಂಜಿ ಸೀಡ್ಸ್ ನಮ್ಮ ಹೇರ್ಸ್ಗೆ ತುಂಬಾ ಅಂದರೆ ತುಂಬ ಒಳ್ಳೆಯದು ಸ್ನೇಹಿತರೆ. ನೋಡಿ ಈ ರೀತಿ ಚೆನ್ನಾಗಿ ಇವಾಗ ಕುದೀತಾ ಇರೋದು. ಒಂದು 5 ಮಿನಿಟ್ಸ್ವರೆಗೂ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಇದನ್ನು ಕುದಿಸ್ಕೊಳ್ಬೇಕಾಗುತ್ತೆ. ಈ ಒಂದು ಹೇರ್ ಪ್ಯಾಕ್ನ ನೀವು ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೂ ಕೂಡ ಯೂಸ್ ಮಾಡ್ಕೊಳ್ಬೋದು, ಯಾಕಂದರೆ ಇದರಿಂದ ಯಾವುದೇ ಒಂದು ಸೈಡ್ ಎಫೆಕ್ಟ್ ಕೂಡ ಬೀಳೋದಿಲ್ಲ ಹಾಗೂ ಇದರಿಂದ ತುಂಬಾ ಬೆನಿಫಿಟ್ಸ್ಗಳು ಸಿಗ್ತಾ ಹೋಗುತ್ತೆ ಸ್ನೇಹಿತರೆ. ನಿಮ್ಮ ಕೂದಲಂತೂ ತುಂಬಾ ಚೆನ್ನಾಗಿ ಬೆಳೀತಾ ಹೋಗುತ್ತೆ. ನೀವು ಕೂಡ ನಂಬೋದಿಲ್ಲ ಸ್ನೇಹಿತರೆ, ನೋಡಿ ಯಾವ ರೀತಿ ಇವಾಗ ನಮ್ಮ ಹೇರ್ ಪ್ಯಾಕ್ ರೆಡಿ ಆಗ್ತಾ ಇರುವಂಥದ್ದು ಅಂತ. ಸ್ವಲ್ಪ ಗಟ್ಟಿ ಪ್ರಮಾಣದಲ್ಲಿ ಆಗೋವರೆಗೂ ಇದನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಹೋಗಿ. ನೋಡಿ ಇವಾಗ ನೋಡ್ಬೋದು ನಾವು ಸ್ವಲ್ಪ ಪ್ರಮಾಣದಲ್ಲಿ ಗಟ್ಟಿಯಾಗಿರುವಂಥದ್ದು ಅಂತ. ಸ್ನೇಹಿತರೆ ನೀವು ಬೇಕಾದರೆ ಇದ್ರೊಳಗಡೆ ಆಮ್ಲ ಪೌಡರ್ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ನಾನು ಇಲ್ಲಿ ಯಾವುದೇ ಒಂದು ಪೌಡರ್ನ ಆ್ಯಡ್ ಮಾಡ್ಕೊಂಡಿಲ್ಲ, ಯಾಕಂದರೆ ತುಂಬಾ ನ್ಯಾಚುರಲಾಗಿ ನಾನು ನಿಮಗೆ ಹೇರ್ ಡ್ರೈನ ಹೇಳ್ಕೊಡ್ತಾ ಇರೋದು. ಕೇವಲ ಕಲ್ವಂಜಿ ಸೀಡ್ಸ್ ಅಷ್ಟೇ ಆ್ಯಡ್ ಮಾಡ್ಕೊಂಡಿರೋದು. ಇವಾಗ ನಮ್ಮ ಹೇರ್ ಡ್ರೈ ರೆಡಿ ಆಗೋಗಿರೋದು ಸ್ನೇಹಿತರೆ. ಹಾಗೂ ನಾನು ನೋಡಿ ಇಲ್ಲಿ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಕೂಡ ಮಾಡ್ಕೊಂಡಿರೋದಾಗಿದೆ. ನೋಡಿ ಯಾವ ರೀತಿ ಕಪ್ಪು ಬಣ್ಣಕ್ಕೆ ಬಂದಿರೋದಂತ. ತುಂಬಾ ನ್ಯಾಚುರಲ್ ಆಗಿರುವಂಥ ಹೇರ್ ಡ್ರೈ. ಇದನ್ನು ಅಪ್ಲೈ ಮಾಡ್ಕೊಳ್ಬೇಕಾದ್ರೆ ನೀವು ತಲೆ ಸ್ನಾನ ಮಾಡ್ಕೊಳ್ಳೋ ಅಗತ್ಯ ಇಲ್ಲ, ಹಾಗೆ ಅಪ್ಲೈ ಮಾಡ್ಕೊಳ್ಬೋದು. ಅಪ್ಲೈ ಮಾಡ್ಕೊಂಡಿದ ತಕ್ಷಣ ನೀವು ನಾರ್ಮಲ್ ವಾಟರ್ನಿಂದ ನೀವು ತಲೆ ಸ್ನಾನನ ಮಾಡ್ಕೊಳ್ಬೋದು. ಶಾಂಪು ಕೂಡ ನೀವು ಹಾಕ್ಕೊಳ್ಬೋದು ಸ್ನೇಹಿತರೆ. ಯಾವುದೇ ಒಂದು ಕೆಟ್ಟ ಪರಿಣಾಮ ಬೀಳೋದಿಲ್ಲ. ತಲೆಯಲ್ಲಿರುವಂಥ ಅಷ್ಟು ಡಸ್ಟ್ ಕೂಡ ತುಂಬಾ ವೇಗವಾಗಿ ಕಡಿಮೆ ಆಗ್ತಾ ಹೋಗುತ್ತೆ ಹಾಗೂ ನಿಮ್ಮ ಕೂದಲು ತುಂಬಾ ವೇಗವಾಗಿ ಬ್ಲ್ಯಾಕ್ ಆಗಿ ಬೆಳೆಯೋದಕ್ಕೆ ಆರಂಭವಾಗ್ತಾ ಹೋಗುತ್ತೆ. ಹಾಗಾದರೆ ಇವತ್ತಿನ ವಿಡಿಯೋ ಇಷ್ಟವಾದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.